ಆಟೋ ಹಿಂದೆ ಹಿಂದೂ ವಾಕ್ಯದ ಪರಿಣಾಮ. ತೆಲಂಗಾಣದಲ್ಲಿ ಶುರುವಾಯಿತು ಹಿಂದೂ ಜಾಗೃತಿ. ಆಟೋ ಚಾಲಕನ ನಡೆಗೆ ಎಲ್ಲೆಡೆ ಪ್ರಶಂಸೆ. ಕಾಂಗ್ರೆಸ್ ತುಷ್ಟೀಕರಣದ ವಿರುದ್ಧ ಸಿಕ್ತು ಹೊಸ ಅಸ್ತ್ರ. ಕಾಂಗ್ರೆಸ್ ಸರ್ಕಾರ ಆಡಳಿತವಿರುವ ತೆಲಂಗಾಣದಲ್ಲಿ ಈಗ ದಿಢೀರನೆ ಹಿಂದೂಗಳು ಎಚ್ಚೆತ್ತುಕೊಂಡಿದ್ದಾರೆ. ನಾನೊಬ್ಬ ಹಿಂದೂ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಹೊಸ ಟ್ರೆಂಡ್ ಶುರುವಾಗಿ ಬಿಟ್ಟಿದೆ. ಈ ಹೊಸ ಜಾಗೃತಿಗೆ ಕಾರಣವಾಗಿದ್ದು ಆಟೋ ಚಾಲಕ ಭರತ್. ಹೈದರಾಬಾದ್ನಲ್ಲಿ ಒಬ್ಬ ಸಾಮಾನ್ಯ ಆಟೋ ಚಾಲಕನಾಗಿದ್ದ ಭರತ್ ಇಂದು ರಾಜ್ಯಾದ್ಯಂತ ಹೀರೋ ಆಗಿಬಿಟ್ಟಿದ್ದಾನೆ. ಅದಕ್ಕೆ ಕಾರಣವಾಗಿದ್ದು 3 ದಿನಗಳ ಹಿಂದೆ ನಡೆದ ಘಟನೆ. ತನ್ನ ಆಟೋ ಹಿಂದೆ ಆತ ಬರೆಸಿಕೊಟ್ಟಿದ್ದ ವಾಕ್ಯಗಳನ್ನು ಆತ ಬಲವಾಗಿ ಸಮರ್ಥಿಸಿಕೊಂಡಿದ್ದ. ಅಷ್ಟೇ ಅಲ್ಲ, ತನ್ನನ್ನು ವಿರೋಧಿಸಿದವರ ವಿರುದ್ಧ ಧೈರ್ಯದಿಂದ ಎದೆಯುಬ್ಬಿಸಿ ಮಾತಾಡಿದ್ದ. ಆ ಘಟನೆಗೆ ಕಾರಣವಾಗಿದ್ದು ಆತನ ಆಟೋ ಹಿಂದೆ ಕಂಡುಬಂದಂತಹ ವಾಕ್ಯಗಳು. ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬನೂ ಹಿಂದುವೇ. ಧರ್ಮ ಬದಲಾಯಿಸುವುದು ತಂದೆಯನ್ನು ಬದಲಾಯಿಸುವಂತೆ. ಈ ಸಾಧಾರಣ ವಾಕ್ಯಗಳು ಕೆಲವು ಇಸ್ಲಾಮಿಸ್ಟ್ ಗುಂಪುಗಳನ್ನು ಕೆರಳಿಸಿತು. ಅವರು ಭರತ್ ಅವರನ್ನು ಬೆದರಿಸಿದರು, ಆಟೋಗೆ ಹಾನಿ ಮಾಡಿದರು, ಅವರ ಜೀವನಾಧಾರವನ್ನೇ ಕಸಿದುಕೊಳ್ಳಲು ಪ್ರಯತ್ನಿಸಿದರು. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಈತನಿಗೆ ಫೋನ್ ಮಾಡಿ ಬೆದರಿಸಿದ್ದ. ಆದರೆ ಈತ ಯಾವುದಕ್ಕೂ ಜಗ್ಗಲಿಲ್ಲ. ಆಟೋ ಹಿಂದೆ ತಾನು ಬರೆಸಿದ್ದ ವಾಕ್ಯವನ್ನು ತೆಗೆಯಲಿಲ್ಲ. ಯಾವಾಗ ಈ ಘಟನೆಯ ದೃಶ್ಯಗಳು ವೈರಲ್ ಆಯಿತು, ಭರತ್ಗೆ ಬೆಂಬಲದ ಮಹಾಪೂರವೇ ಹರಿದು ಬಂತು. ఆయన రాసిన స్లోగన్ ఏమీ తప్పు కాదు, ప్రతి భారతీయుడు ఒక హిందువే. భరత్ మే కేసు పెడితే ప్రతి ఆటో ఓడన్నప్పుడు డైరెక్ట్ ఆపుతాము, అలా మేము అందరి మీద కేసు పెడతాం. ಈ ಘಟನೆಯ ನಂತರ ಬಜರಂಗ ದಳ, ಶಿವಶಕ್ತಿ, ವಿಎಚ್ಪಿ ಮತ್ತು ಬಿಜೆಪಿ ಭರತ್ ಅವರ ಬೆಂಬಲಕ್ಕೆ ಬಂದವು. ಭರತ್ ಅವರೊಂದಿಗೆ ನಿಂತು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುವುದನ್ನು ಸುಮ್ಮನೆ ನೋಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದವು. ಇದರಿಂದ ಉತ್ತೇಜಿತರಾದ ಹಿಂದೂಗಳು ತಮ್ಮ ತಮ್ಮ ವಾಹನಗಳ ಮೇಲೆಯೂ ಅದೇ ರೀತಿಯ ಸ್ಟಿಕ್ಕರ್ ಅಂಟಿಸಿಕೊಳ್ಳುವುದಕ್ಕೆ ಶುರು ಮಾಡಿದ್ರು. ಒಂದು ರೀತಿಯಲ್ಲಿ ಹಿಂದೂ ಜಾಗೃತಿಯ ಹೊಸ ಆಂದೋಲನವೇ ಶುರುವಾನಿಬಿಟ್ಟಿತು. ಈ ಮಧ್ಯೆ ಕೇಂದ್ರ ಬಿಜೆಪಿ ಸಚಿವ, ಹಿಂದೂ ಸಾಮ್ರಾಟ್ ಎಂದೇ ಕರೆಸಿಕೊಳ್ಳುವ ಬಂಡಿ ಸಂಜಯ್ ಸಹ ಭರತ್ಗೆ ಬೆಂಬಲವಾಗಿ ನಿಂತರು. ಅವರೊಂದಿಗೆ ಆಟೋದಲ್ಲಿ ಪ್ರಯಾಣಿಸಿದರು. ಅಷ್ಟೇ ಅಲ್ಲ, ಅವರಿಗೆ ಒಂದು ಹೊಸ ಆಟೋವನ್ನು ಕೊಡುಗೆಯಾಗಿಯೂ ನೀಡಿದ್ರು. ಒಬ್ಬ ಆಟೋ ಚಾಲಕನ ಧೈರ್ಯದ ನಡೆ ತೆಲಂಗಾಣದಲ್ಲಿ ಹೊಸ ಹಿಂದೂ ಹೋರಾಟಕ್ಕೆ ನಾಂದಿ ಹಾಡಿದೆ. ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮುಸ್ಲಿಂ ತುಷ್ಟೀಕರಣ ನೀತಿಗೆ ವಿರುದ್ಧವಾಗಿ ಆಟೋ ಸ್ಟಿಕ್ಕರ್ ಹೋರಾಟ ತೀವ್ರಗೊಂಡಿದೆ. ಹಿಂದೂಗಳು ಎಚ್ಚೆತ್ತುಗೊಳ್ಳುತ್ತಿದ್ದಾರೆ. ಭಾರತ ಬದಲಾಗಿದೆ. ನೀವೇನಂತೀರಿ?